ಜೊತೆಗೆ JDSನ ವಕ್ತಾರರಾಗಿರುವಂತಹ ರಾಜುಗೌಡರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಹಾಗೆಯೇ ಈ ಒಂದು ಮಹಾಯುದ್ಧದ ಸಂದರ್ಭದಲ್ಲಿ ಕಳೆದ ಬಾರಿಯ ರಿಸಲ್ಟನ್ನು ಕೂಡ ನೋಡಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2019ರ ರಿಸಲ್ಟ್ ಇದು. 19ರಲ್ಲಿ 162 ಸೀಟ್ಗಳಲ್ಲಿ ಅವತ್ತು BJP ಶಿವಸೇನೆಯ ಜೊತೆಗೆ ಮೈತ್ರಿಯಾಗಿದ್ದುಕೊಂಡು ಗೆದ್ದಂತಹ ಸೀಟ್ಗಳು 162 ಸೀಟ್ಗಳು. ಪ್ರೀಪೋಲ್ ಅಲಯನ್ಸ್ ಇದ್ದು ಶಿವಸೇನೆ ಅಂದರೆ ಉದ್ಧವ್ ಠಾಕ್ರೆ, ಏಕನಾಥ್ ಶಿಂಧೆ ಇವರೆಲ್ಲರೂ ಕೂಡ ಜೊತೆಯಾಗಿದ್ದಂತಹ ಶಿವಸೇನೆ ಆಗಿತ್ತು. ಹಾಗಾಗಿ ಅಲ್ಲಿ 162 ಸೀಟ್ಗಳನ್ನು ಗೆದ್ದಿದ್ರು. 105 ಸೀಟ್ಗಳಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಅವತ್ತು ಕಾಂಗ್ರೆಸ್ ಮತ್ತು NCPಯನ್ನು ಒಳಗೊಂಡಂತಹ ಮೈತ್ರಿಕೂಟ 105 ಸೀಟ್ಗಳಲ್ಲಿ ಗೆಲ್ಲೋದರಲ್ಲಿ ಯಶಸ್ವಿಯಾಗಿತ್ತು. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಕಳೆದ ಚುನಾವಣೆಯ 2019 ಚುನಾವಣೆ ವಿಶೇಷವಾಗಿ ಎಲೆಕ್ಷನ್ ಮಾಡಬೇಕಾ ಬೇಡವಾ ಅನ್ನುವಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರದ ಅಖಾಡಕ್ಕೂ ಕೂಡ ಆ ಪಕ್ಷದ ನಾಯಕರುಗಳು ಹೋಗಿರಲಿಲ್ಲ. ಆದರೂ ಅವರನ್ನು ಅಲ್ಲಿಯ ಜನ ಕೆಲವು ಬಹಳ, ಯಾಕೆಂದರೆ ಕಾಂಗ್ರೆಸ್ ಬಹಳ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರದರ್ಶನ ಆಗಬಹುದು, ನಾವು ಕಂಪ್ಲೀಟ್ ಸೋತಿದ್ದೀವಿ ಅನ್ನೋಂಥದ್ದರಿದ್ದಾಗಲೂ ಕೂಡ ಜನ ಅವ್ರನ್ನ ಒಂದಿಷ್ಟು ಸೀಟ್ಗಳಲ್ಲಿ ಗೆಲ್ಲಿಸಿ ಕಳಿಸಿರುವಂಥದ್ದು ವಿಶೇಷವಾಗಿತ್ತು. ಕಳೆದ ಬಾರಿಯ ಚುನಾವಣೆಯಲ್ಲಿ NCPಗಿಂತ ಕಡಿಮೆ ಸೀಟ್ಗಳನ್ನು ಮಾತ್ರ ಗಳಿಸುವಲ್ಲಿ ಯಶಸ್ವಿಯಾದರು. ಆದರೆ ಇದು ಕಳೆದ ರಿಸಲ್ಟ್ನಲ್ಲಿ ಆದರೂ ಕೂಡ ಇತರರು 18 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. ಹಾಗೆಯೇ AIMIM 2 ಸ್ಥಾನಗಳಲ್ಲಿ ಮತ್ತು MNS 1 ಸ್ಥಾನದಲ್ಲಿ ಒಟ್ಟು 21 ಸ್ಥಾನಗಳನ್ನು ಇತರರು ಗೆಲ್ಲುವುದರಲ್ಲಿ ಯಶಸ್ವಿಯಾಗಿದ್ದರು 2019ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಇನ್ನು 2014ರ ರಿಸಲ್ಟನ್ನು ನಾವು ನೋಡೋದಕ್ಕೆ ಹೋದರೆ 2014ರ ರಿಸಲ್ಟ್ನಲ್ಲಿ ಭಾಳ ಮುಖ್ಯವಾಗಿ ನೋಡಿ, ನಾಗ್ಪುರ ಮತ್ತು ನಾಗ್ಪುರದ ಭಾಗದಲ್ಲಿ ಬರುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೇಸರಿ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿತ್ತು. ಕಂಪ್ಲೀಟ್ ಕೇಸರಿಮಯವಾಗಿದ್ದಿತ್ತು. ಕೇವಲ 2-3 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಲ್ಲಿ ಗೆಲ್ಲುವುದರಲ್ಲಿ ಯಶಸ್ವಿಯಾಗಿದ್ದಂಥದ್ದು. ಹಾಗೆಯೇ 2014ರಲ್ಲಿ 186 ಸೀಟ್ಗಳಲ್ಲಿ ಅವತ್ತು BJP ಮತ್ತು ಶಿವಸೇನೆ ಜೊತೆ ಸೇರಿ ಗೆಲ್ಲುವುದರಲ್ಲಿ ಯಶಸ್ವಿಯಾಗಿದ್ದರು. BJP ಮೊದಲ ಬಾರಿಗೆ ಮಹಾರಾಷ್ಟ್ರದ ಚುನಾವಣೆಯ ಇತಿಹಾಸದಲ್ಲಿ, ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಗ್ ಬ್ರದರ್ ರೋಲನ್ನು ನಿಭಾಯಿಸಿದಂಥ ಚುನಾವಣೆಯು ಕೂಡ 2014ರ ಚುನಾವಣೆಯಾಗಿತ್ತು. ಹೀಗಾಗಿ ಅವತ್ತು BJP ತನ್ನ ನೇತೃತ್ವದಲ್ಲಿ ಅಲ್ಲಿವರೆಗೆ BJP ಆಡಳಿತವನ್ನು ನಡೆಸಿದಂತಹ ಅವಧಿಗಳಲ್ಲೂ ಕೂಡ ಶಿವಸೇನೆಯಿಂದ ಮುಖ್ಯಮಂತ್ರಿಗಳನ್ನು ಮಾಡಿ ಶಿವಸೇನೆಯ ಜೊತೆಗೆ ಸರ್ಕಾರಗಳನ್ನು ರಚಿಸಿತು. ಆದರೆ BJPನೇ ಮುಂದೆ ನಿಂತು ಸರ್ಕಾರವನ್ನು ನಡೆಸುವುದರಲ್ಲಿ 5 ವರ್ಷಗಳ ಸರ್ಕಾರವನ್ನು ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ನಡೆಸುವುದರಲ್ಲಿ ಕೂಡ ಯಶಸ್ವಿಯಾಯಿತು. 186 ಸೀಟ್ಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ ಕೇವಲ 90 ಸೀಟ್ಗಳನ್ನು ಮಾತ್ರ, ಕಾಂಗ್ರೆಸ್ ಮೈತ್ರಿಕೂಟ ಕೇವಲ 90 ಸೀಟ್ಗಳಿಗೆ ಸೀಮಿತ ಆಗಿತ್ತು. ಹಾಗೆಂತೇಳಿ ಅವರ ವೋಟ್ ಶೇರ್ ಏನು ಬಹಳ ಕಡಿಮೆ ಆಗಿರಲಿಲ್ಲ. 37%ನಷ್ಟು ವೋಟ್ ಶೇರನ್ನು ಅವರು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ಇತರರು 9 ಸ್ಥಾನಗಳು, MIM 2 ಸ್ಥಾನ ಮತ್ತು MNS 1 ಸ್ಥಾನಗಳನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗಿದ್ದಂಥದ್ದು 2014ರ ರಿಸಲ್ಟ್. ಆದರೆ 2009ರ ರಿಸಲ್ಟನ್ನು ನಾವು ನೋಡೋದಿದ್ರೆ 2009ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಕಾಂಗ್ರೆಸ್ 40%ನಷ್ಟು ಮತಗಳಿಕೆಯನ್ನು ಮಾಡಿಕೊಂಡಿತ್ತು. ಕಾಂಗ್ರೆಸ್ ಮೈತ್ರಿಕೂಟ 155 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಇದು ಕಡೆ ಬಾರಿಗೆ, ಅಂದರೆ 2004ರಲ್ಲಿ ಅಧಿಕಾರಕ್ಕೆ ಬಂದಂಥವರು 2009ರಲ್ಲಿ ರಿಪೀಟ್ ಆಗಿತ್ತು. ಕಾಂಗ್ರೆಸ್ ಮೈತ್ರಿಕೂಟವು ಕೂಡ 10 ವರ್ಷಗಳ ಅವಧಿಯ ಆಡಳಿತವನ್ನು ನಡೆಸಿದ್ರು. 155 ಸ್ಥಾನಗಳಲ್ಲಿ ಗೆಲ್ಲೋದರಲ್ಲಿ ಯಶಸ್ವಿಯಾಗಿದ್ದು 91 ಸ್ಥಾನಗಳಲ್ಲಿ BJP ಮೈತ್ರಿಕೂಟ ಗೆಲ್ಲೋದಕ್ಕೆ ಯಶಸ್ವಿಯಾಗಿತ್ತಷ್ಟೇ. ಅಂದರೆ ಅವ್ರಿಗೂ ಕೂಡ 2009ರ ವಿಧಾನಸಭಾ ಚುನಾವಣೆಯಲ್ಲಿ ಕಂಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇತರರು 29 ಸ್ಥಾನಗಳು, MNS 13 ಸ್ಥಾನಗಳನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗಿತ್ತು. ಅದು MNSನ ಅತಿ ದೊಡ್ಡ ಸಾಧನೆಯೂ ಕೂಡ ಆಗಿತ್ತು. 13 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಇದು ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶಗಳ ಇತಿಹಾಸ. ಈಗ ಹೊಸ ಇತಿಹಾಸ ಸೃಷ್ಟಿಯಾಗುವಂತಹ ಕಾಲ ಹತ್ತಿರ ಆಗ್ತಾ ಇದೆ. ಮತ್ತೆ ಈಗ ಚುನಾವಣೆ ನಡೆದಿದೆ. ಎಕ್ಸಿಟ್ ಪೋಲ್ನ ಮೂಲಕವಾಗಿ ಫಲಿತಾಂಶವನ್ನು ನಾವು ನೋಡೋಣ. ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಯಾವ ಸ್ವರೂಪದಲ್ಲಿ ಯಾವ ಮೈತ್ರಿಕೂಟ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಬಹುದು ಅನ್ನೋದನ್ನು ಕೂಡ ನೋಡೋಣ. ಹಾಗೆಯೇ ಚರ್ಚೆ ನಾನು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.